ಫೋನ್ ಪೇ ಯುಪಿಐ ನೋಟಿಸ್ನಲ್ಲಿ ನಡೀತಾ ಇದೆ ಭಯಾನಕ ದಂಧೆ. ದುಡ್ಡು ಕೊಟ್ರೆ ನೋಟಿಸ್ ಅನ್ನ ಕೊಡಲ್ಲ ಟ್ಯಾಕ್ಸ್ ಅಧಿಕಾರಿಗಳು. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ಲಂಚಾವತಾರ ಬಯಲಾಗಿದೆ. ಫೋನ್ ಪೇ ಮತ್ತು ಯುಪಿಐ ನೋಟಿಸ್ನಲ್ಲಿ ಭಯಾನಕ ದಂಧೆ ನಡೀತಾ ಇರೋದು ಬಯಲಿಗೆ ಬರ್ತಾ ಇದೆ. ದುಡ್ಡು ಕೊಟ್ರೆ ನೋಟಿಸ್ ಕೊಡಲ್ಲ ಅಂತೆ ಟ್ಯಾಕ್ಸ್ ಅಧಿಕಾರಿಗಳು. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ಲಂಚಾವತಾರ ಬಯಲಾಗ್ತಿದೆ. ತೆರಿಗೆಯ ವಸೂಲಿ ನೆಪದಲ್ಲಿ ಲಂಚವನ್ನ ವಸೂಲಿ ಮಾಡ್ತಿದ್ದಾರೆ ಅಧಿಕಾರಿಗಳು. ಶೋಕಾಸು ನೋಟಿಸ್ ಕೊಟ್ಟು ಲಂಚಕ್ಕೆ ಡಿಮ್ಯಾಂಡ್ ಮಾಡಿಬಿಟ್ರ. ತೆರಿಗೆಯ ವಸೂಲಿ ಮಾಡಲು ಮುಂದಾದಂತ ಅಧಿಕಾರಿಗಳಿಂದಲೇ ಲೂಟಿ. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ಜೇಬು ಸೇರ್ತಾ ಇದೆಯಾ ಹಣ? ಗ್ಯಾರಂಟಿ ನ್ಯೂಸ್ಗೆ ಅಂಗಡಿಯ ಮಾಲೀಕರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನೋಡಿ, ಬೆಚ್ಚಿ ಬೀಳಿಸ್ತಾ ಇದೆ. ಈಗಾಗಲೇ ಜಿಎಸ್ಟಿಯನ್ನ ಕಟ್ಟೋದಕ್ಕೆ ಲಕ್ಷ ಹಣಗಳಿಗಾಗಲೇ ತಳ್ಳೋ ಗಾಡಿಯಿಂದ ಹಿಡಿದು ಯುಪಿಐ ಟ್ರಾನ್ಸಾಕ್ಷನ್ 30-40 ಲಕ್ಷ ಮೇಲ್ಪಟ್ಟಿ ಯಾರಿತ್ತು. ಈಗಾಗಲೇ ರಾಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು. ಆಗಲೇ ಒಂದು ಮಟ್ಟದ ಸಂಚಲನ ಕ್ರಿಯೇಟ್ ಆಗಿತ್ತು. ಇದರ ನಡುವೆ ಈಗ ಅಧಿಕಾರಿಗಳು, ಟ್ಯಾಕ್ಸ್ ಅಧಿಕಾರಿಗಳು, ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಲಂಚವನ್ನ ಪಡೆಯುತ್ತಿದ್ದಾರಂತೆ. ಅವರ ಲಂಚಾವತಾರವನ್ನ ಗ್ಯಾರಂಟಿ ನ್ಯೂಸ್ಗೆ ವರ್ತಕರು, ಅಂಗಡಿಯ ಮಾಲೀಕರೇ ಬಿಚ್ಚಿಡ್ತಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ಜೇಬಿಗೆ ಹೋಗ್ತಿದ್ಯಾ ಹಣಗಳು? ನೀವು ಅವ್ರಿಗೆ ಹಣ ಕೊಟ್ರೆ ನೀವು ಟ್ಯಾಕ್ಸ್ ಎಲ್ಲ ಕಟ್ಟೋದು ಬೇಡ. ಹೊಸ ರೂಲ್ಸು ಯಾರು ಅಧಿಕಾರಿಗಳು ಮಾಡ್ಕೊಂಡಿರೋದು, ಕಾನೂನಾತ್ಮಕವಾಗಿ ಅಲ್ಲ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಅಂಗಡಿಯ ಮಾಲೀಕರು ಇದರ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ತೆರಿಗೆ ಹಣದ ಹೆಸರಿನಲ್ಲಿ ಜೇಬು ತುಂಬಿಸ್ಕೊಳ್ತಿರುವಂತಹ ಟ್ಯಾಕ್ಸ್ ಅಧಿಕಾರಿಗಳು. 10,000 ಕೊಟ್ರೆ ನಿಮ್ಮ ಟ್ಯಾಕ್ಸು ಕ್ಲಿಯರ್ ಮಾಡಿಬಿಡ್ತಾರೆ ಅಧಿಕಾರಿಗಳು. ಚಿಂತೆ ಬೇಡ, ಹಣ ಕೊಟ್ರೆ ಸಾಕು, ತೆರಿಗೆ ಕಟ್ಟೋದೇ ಬೇಡವಂತೆ. ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಸ್ಫೋಟಕ ಮಾಹಿತಿ. 10,000 ಕೊಟ್ರೆ ನಿಮ್ಮ ಟ್ಯಾಕ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಅಧಿಕಾರಿಗಳು. ಹಣ ಕೊಟ್ರೆ ಸಾಕು, ತೆರಿಗೆ ಕಟ್ಟೋದೇ ಬೇಡವಂತೆ. ಆಫೀಸ್ಗೆ ಕರೆಸಿಕೊಂಡು ಲಂಚವನ್ನ ತೆಗೆದುಕೊಳ್ತಾರೆ ಅಧಿಕಾರಿಗಳು. ವಿಜಯನಗರ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. ಆಫೀಸ್ನಲ್ಲಿ ಹಣ ಪಡೆದು 2 ದಿನದ ಬಳಿಕ ಹಣವನ್ನ ವಾಪಸ್ ಅಂಗಡಿಗೆ ಬಂದು ಹಣವನ್ನ ಎಸೆದು ಹೋಗಿದ್ದಾರೆ ಅಧಿಕಾರಿ. ಹಣ ಎಸೆದು ಹೋದಂತ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. 10,000 ಕೊಟ್ರೆ ನಿಮಗೆ ಏನು ಟ್ಯಾಕ್ಸ್ ಇಂದ ನೋಟಿಸ್ ಬಂದಿರುತ್ತಲ್ಲ, ಆ ಟ್ಯಾಕ್ಸ್ ಅನ್ನ ಕಟ್ಟೋದು ಬೇಡ, ಅಲ್ಲಿಗೆ ಮುಗೀತು. ಅದಾದ ಮೇಲೆ ನೋಡಿ, ಭಯಾನಕವಾಗಿದೆ ಇದು ಲಂಚಾವತಾರ. ವಿಜಯನಗರದ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತ ವಿಚಾರ ಬಹಳ ಸ್ಪಷ್ಟವಾಗಿದೆ. ಆಫೀಸಿಗೆ ಕರೆಸ್ಕೊಂಡು ಹಣವನ್ನ ಕಟ್ಟಿಸ್ಕೊಂಡ ಆದ್ಮೇಲೆ 2 ದಿನ ಆದ್ಮೇಲೆ ವಾಪಸ್ ಅಂಗಡಿಗೆ ಬಂದು ಹಣವನ್ನ ಎಸೆತು ಹೋಗಿರುವಂತಹ ದೃಶ್ಯ ಕೇವಲ ಅಂತೆಕಂತಿಗೆಲ್ಲ. ಆ ದೃಶ್ಯ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿದೆ. ಹಣವನ್ನ ಪಡ್ಕೊಂಡು ಅದಾದ್ಮೇಲೆ ಎಸೆದು ಹೋಗಿದ್ದಾರೆ. ಆ ಮೂಲಕವಾಗಿ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ನೋಡಿ, ಕೈಯಿಂದ ತೆಗೆದು ಜೇಬಿಂದ ಹಿಂಗಿಟ್ಟು ನೀಟಾಗಿ ವಿಜಯನಗರದ ಅಧಿಕಾರಿಗಳು ಸದ್ಯ ನಾಗರಬಾವಿಯಲ್ಲಿ ಆಗಿರುವಂತಹ ಘಟನೆ ಇದು. ಆರಂಭಿಕವಾಗಿ ಹಣವನ್ನ ಪಡ್ಕೊಂತಾರೆ. ಅದಾದ ಮೇಲೆ ಅಂಗಡಿಗೆ ಹೋಗಿ ಏನು ಹಣ ಕೊಟ್ಟಿದ್ರಲ್ಲ ಅದನ್ನ ವಾಪಸ್ಸಲ್ಲೇ ಹಾಕಿ ಮಾತಾಡಿ ಇಲ್ಲ ಅಂತ. ಹಾಗಾದ್ರೆ ಏನಾಗ್ತಿದೆ? ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಡಿ ಈಗಾಗಲೇ ನೋಟಿಸ್ ಕೊಟ್ಟು ವ್ಯಾಪಾರಿಗಳಿಗೆ, ವರ್ತಕರಿಗೆ ಬಿಗ್ ಶಾಕ್ ಆಗಿದೆ. ಹಣ ಹೆಂಗೆ ಕಟ್ಟೋದು ಅನ್ನೋ ಟೆನ್ಷನ್. ಆದರೆ
ರಕ್ಷಕರೇ ಭಕ್ಷಕರಾಗ್ಬಿಟ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ಯಾರು ಇವೆಲ್ಲವನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಸರಿಯಾದಂಥ ವ್ಯವಸ್ಥೆಯನ್ನು ಪಾಲನೆ ಮಾಡಬೇಕಾಗಿದ್ದ ಅಧಿಕಾರಿಗಳು ನೋಡಿ ಹೆಂಗೆ ಜೇಬಿಂದ ತೆಗೆದು ವಾಪಸ್ ಕೊಡ್ತಿದ್ದಾರೆ. ಅಯ್ಯೋ ಅಧಿಕಾರಿಗಳೇ, ಏನಿದ ಅವಸ್ಥೆ! ಅಲ್ಲಿದ್ದಂಥ CCTV ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆಫೀಸಿಗೆ ಕರೆಸ್ಕೊಂಡು ಹಣವನ್ನ ಪಡ್ಕೊಳ್ತಾರೆ, ಅದಾದ್ಮೇಲೆ ವಾಪಸ್ ಕೊಟ್ಟಿದ್ದಾರೆ. ನಾಗರಬಾವಿ BDA ಕಾಂಪ್ಲೆಕ್ಸ್ನಲ್ಲಿರುವಂಥ ಕಾಂಡಿಮೆಂಟ್ಸ್ಗೆ ನೋಟಿಸ್ ಕೊಡ್ತಾರೆ. ಮೊದಲು 40 ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್ ಪಾವತಿಗೆ ನೋಟಿಸ್ ನೀಡಿದ್ರು. ಎರಡನೇ ಹಂತದಲ್ಲಿ 6 ಕೋಟಿಗೂ ಹೆಚ್ಚು ಹಣ ಪಾವತಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. 9ನೇ ತಾರೀಕು ಮಧ್ಯಾಹ್ನ ಕರೆ ಮಾಡಿ ಈ ರೀತಿಯಾಗಿ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾರೆ. ಅದಾದ ಮೇಲೆ ವಿಜಯನಗರ ಟ್ಯಾಕ್ಸ್ ಆಫೀಸ್ಗೆ ಬಂದು ವಾಪಸ್ ಈ ರೀತಿಯಾದಂತಹ ಘಟನೆ ಆಗಿದೆ. ನಾಗರಬಾವಿಯ BDA ಕಾಂಪ್ಲೆಕ್ಸ್ನಲ್ಲಿರುವಂತಹ ಕಾಂಡಿಮೆಂಟ್ಸ್ಗೆ ನೋಟಿಸ್ ಕೊಡ್ತಾರೆ ಆರಂಭಿಕ. ಮೊದಲು 40 ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್ ಪಾವತಿಗೆ ನೋಟಿಸ್ ಇರುತ್ತೆ. ಇನ್ನು ಎರಡನೇ ಹಂತದಲ್ಲಿ 6 ಕೋಟಿಗೂ ಹೆಚ್ಚು ಹಣ ಪಾವತಿಗೆ ಶೋಕಾಸ್ ನೋಟಿಸ್ ಅನ್ನು ಅಧಿಕಾರಿಗಳು ನೀಡ್ತಾರೆ. 9ನೇ ತಾರೀಕು ಮಧ್ಯಾಹ್ನ ಕರೆ ಮಾಡಿ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡ್ತೀವಿ ಅನ್ನೋದಾಗಿ ಬೆದರಿಕೆಯನ್ನ ಒಡ್ಡುತ್ತಾರೆ. ಅದಾದ ಮೇಲೆ ವಿಜಯನಗರದ ಟ್ಯಾಕ್ಸ್ ಆಫೀಸ್ಗೆ ಭೇಟಿ ನೀಡಿದ್ದಂತ ಅಂಗಡಿಯ ಮಾಲೀಕರು ಯಾವಾಗ ಈ ರೀತಿಯಾಗಿ ಬೆದರಿಕೆ ಹಾಕ್ತಾರಲ್ಲ, ಅದಾದ್ಮೇಲೆ ಭೇಟಿ ಕೊಡ್ತಾರೆ. ಅಯ್ಯೋ ಈ ರೀತಿಯೆಲ್ಲ ಬ್ಯಾಂಕ್ ಖಾತೆ ಎಲ್ಲ ಸೀಸ್ ಮಾಡ್ತಿದ್ದಾರೆ ಅಂತ ಸಾಮಾನ್ಯವಾಗಿ ಭಯ ಆಗುತ್ತೆ. ಆಗ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ವಿಜಯನಗರದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿ. ಆಫೀಸ್ನಲ್ಲಿ ಹಣವನ್ನ ಪಡೆದು ತಗೊಂತಾರೆ. ಆಫೀಸ್ನಲ್ಲಿ, ಎಲ್ಲಿ? ಅಧಿಕಾರಿಗಳ ಆಫೀಸ್ನಲ್ಲೇ. 2 ದಿನ ಆದಮೇಲೆ ಅಂಗಡಿಗೆ ಬಂದು ಹಣವನ್ನ ವಾಪಸ್ ಕೊಡ್ತಾರೆ. ಅಂಗಡಿ ಮಾಲೀಕ ಮಾಧ್ಯಮಕ್ಕೆ ನೀಡಿದಂಥ ಹೇಳಿಕೆ ಜೊತೆಯಲ್ಲಿ ನೋಡಿ ಹಣ ವಾಪಸ್ಸನ್ನ ಕೊಟ್ಟಿದ್ದಾರೆ. ಹಣ ವಾಪಸ್ ಮಾಡಿದಂಥ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ತನ್ನ ಆಫೀಸ್ನಲ್ಲೇ ಹಣವನ್ನು ತೆಗೆದುಕೊಂಡು ಅದಾದ್ಮೇಲೆ 2 ದಿವಸ ಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿ ಎಲ್ಲವನ್ನ ಹೆದರ್ಕೊಂಡು 2 ದಿನ ಆದಮೇಲೆ ಮಾಧ್ಯಮಗಳಿಗೆ ಹೆದರಿ ಅಂಗಡಿಯ ಮಾಲೀಕನಿಗೆ ಹಣವನ್ನು ಕೊಟ್ಟಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶಮಿ, ಯಾವಾಗ ಈ ಒಂದು ಘಟನೆ ಆಯಿತು? ಆರಂಭಿಕವಾಗಿ ಯಾವಾಗ ನೋಟಿಸ್ ಕೊಡ್ತಾರೆ? ಅದಾದ್ಮೇಲೆ ಇವ್ರು ಯಾವತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಎಷ್ಟು ಹಣವನ್ನ ಪಡ್ಕೊಂಡಿರ್ತಾರೆ? ಅದಾದ್ಮೇಲೆ ಯಾಕೆ ಈ ರೀತಿಯಾಗಿ ಹಣ ವಾಪಸ್ ಕೊಟ್ರು? ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಈಗ? ಮೊದಲು ಅಖಿಲೇಶ್ ಜುಲೈ ಮೊದಲನೇ ವಾರದಲ್ಲಿ ಏನು ನಾಗರಬಾವಿಯ BDA ಕಾಂಪ್ಲೆಕ್ಸ್ ನಲ್ಲಿರುವಂತಹ ಕ್ಯಾಂಡಿಮೆಂಟ್ ರಾಘವೇಂದ್ರ ಅನ್ನುವಂತಹ ಮಾಲೀಕರ ಅಂಗಡಿಗೆ ಶೋಕಾಸ್ ನೋಟಿಸ್ ಬರುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. 40 ಲಕ್ಷದ ಅಂದ್ರೆ ಇಲ್ಲಿ ಅಂದ್ರೆ ಅಂಗಡಿಯಲ್ಲಿ ನಡೆದಂತಹ ಫೋನ್ ಪೇ ಜಿಪೇ ಮೂಲಕ ನಡೆದಂತಹ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತಹ ನೋಟಿಸ್ ಅನ್ನ ಕಳಿಸ್ತಾರೆ. ತದನಂತರ ಆ ಮೊದಲನೇ ಹಂತದ ನೋಟಿಸ್ ಅನ್ನ ಅವರು ಅಷ್ಟೊಂದು ಗಮನಿಸಿರೋದಿಲ್ಲ. ಮತ್ತೆ ಇಂಗ್ಲಿಷ್ ಬಾರದಿರುವಂತಹ ಕಾರಣಕ್ಕೆ ಮತ್ತೆ ನೋಟಿಸ್ ನಲ್ಲಿ ಇಂಗ್ಲಿಷ್ ನಲ್ಲೇ ಇದ್ದಂತಹ ಕಾರಣಕ್ಕೆ ಅವ್ರು ಅಷ್ಟೊಂದು ಗಮನಿಸಿರೋದಿಲ್ಲ, ಮತ್ತೆ ತಲೆ ಕೂಡ ಕೆಡಿಸ್ಕೊಂಡಿರೋದಿಲ್ಲ. ತದನಂತರ 2ನೇ ನೋಟಿಸ್ ಅನ್ನ ಕಳಿಸಲಾಗುತ್ತೆ. 2ನೇ ನೋಟಿಸ್ ನಲ್ಲಿ 6 ಕೋಟಿಗೂ ಹೆಚ್ಚು ಮೊತ್ತವನ್ನ ಕಟ್ಟಬೇಕು ಅನ್ನುವಂತಹ ಟ್ಯಾಕ್ಸ್ ಮೆನ್ಷನ್ ಮಾಡಿ ಕಳಿಸಿರ್ತಾರೆ. ಆಗ ಅಂಗಡಿಗೆ ಬಂದಂತಹ ಗಿರೇಕಿಯವರ ಹತ್ರ ವಿಚಾರಣೆ ಮಾಡಿದಾಗ ಶೋಕಾಸ್ ನೋಟಿಸ್ ಬಂದಿದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳ್ತಾರೆ. ಆಗ ಅಂಗಡಿ ಮಾಲೀಕರಿಗೂ ಕೂಡ ಗಾಬರಿ ಆಗುತ್ತೆ. ಅದೇ ದಿನ ಅಂದ್ರೆ 9ನೇ ತಾರೀಕು ಆ ನೋಟಿಸ್ ಕಳಿಸಿದಂತಹ ವಿಜಯನಗರ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕರೆ ಬರುತ್ತೆ ಅಂಗಡಿ ಮಾಲೀಕನಿಗೆ. ಅಕಸ್ಮಾತ್ ನೀವು ಇವತ್ತು ಸಂಜೆ ಅಷ್ಟರಲ್ಲಿ ನೀವು ಹಣವನ್ನ ಪಾವತಿಸಿಲ್ಲ ಅಂತಂದ್ರೆ, ಟ್ಯಾಕ್ಸ್ ಅನ್ನ ಪೇ ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಯನ್ನ ಸೀಸ್ ಮಾಡ್ತೀವಿ, ಕಂಪ್ಲೀಟ್ ಖಾತೆಯನ್ನ ಸೀಸ್ ಮಾಡ್ಲಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾರೆ. ಹಾಗಾಗಿ ಅಂಗಡಿ ಮಾಲೀಕ ಹೆದ್ರಿ ರಾಘವೇಂದ್ರ ಶೆಟ್ಟಿ ಅವರು ವಿಜಯನಗರದಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮಾಲೀಕ ರಿಕ್ವೆಸ್ಟ್ ಮಾಡ್ಕೋತಾರೆ, ಇಷ್ಟೊಂದು ಟ್ಯಾಕ್ಸ್ ಏನಕ್ಕೆ ಸರ್? ನನ್ನ ಹಣಕಾಸಿನ ವಹಿವಾಟು ನಡೆಯೋದೇ ನಮ್ದು ಏನು ಲಾಭ ಇರೋದೇ ನನಗೆ ಲಕ್ಷಗಟ್ಲೆಯಲ್ಲಿ, ಅಂತದ್ರಲ್ಲಿ ನೀವು ಕೋಟಿಗಟ್ಲೆ ಹಾಕ್ತೀರಾ, ನಮ್ಮ ಅಂಗಡಿ ಸೇಲ್ ಮಾಡಿದ್ರು ಕೂಡ 5-6 ಲಕ್ಷಕ್ಕೆ ಹೋಗಲ್ಲ, ಇಂಥ ಸಂದರ್ಭದಲ್ಲಿ ನೀವು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ನಾನು ಹೇಗೆ ಕಟ್ಟಬೇಕು ಅನ್ನುವಂತ ಪ್ರಶ್ನೆ ಇಟ್ಟಾಗ, ಸರಿ ಆಯ್ತು ನಿಮ್ಗೆ ನಾನು ಏನು ಬೇರೆ ರೀತಿಯಿಂದ ರಿಲೀಫ್ ನೀಡ್ತೀನಿ, ನೀನ್ ನನಗೆ ಹಣವನ್ನ ನೀಡು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾರೆ. ಆಗ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿ ಎಷ್ಟು ನಿನ್ ಕೈಲಾಗತ್ತೆ ಅಷ್ಟು ಕೊಡು ಅನ್ನುವಂತಹ ಮಾಹಿತಿ ಇಡ್ತಾರೆ. ಆಗ ಅಂಗಡಿ ಮಾಲೀಕ ತನ್ನ ಕೈಯಲ್ಲಿದ್ದಂತಹ 10,000 ರೂಪಾಯಿ ಕ್ಯಾಶ್ ನ ವಿಜಯನಗರ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗೆ ನೀಡ್ತಾನೆ. ಆಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಹಣವನ್ನ ತೆಗೆದುಕೊಂಡು
ಅಂಗಡಿ ಮಾಲೀಕನಿಗೆ ನೀನು ಹಾಲು ಮತ್ತು ಬ್ರೆಡ್ ಬನ್ ಇವುಗಳನ್ನ ಮಾತ್ರ ವ್ಯಾಪಾರ ಮಾಡಿದೀನಿ ಅನ್ನುವಂತಹದನ್ನ ಹೇಳು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆಗ ನೀನು ಟ್ಯಾಕ್ಸ್ ಕಟ್ಟುವುದು ಸಾಕಷ್ಟು ರಿಲೀಫ್ ಆಗುತ್ತೆ ಅನ್ನುವಂಥದ್ದು ಒಂದು ಸಜೆಷನ್ ಕೂಡ ಕೊಟ್ಟು ಅದನ್ನ ಕಳಿಸ್ತಾರೆ. ತದನಂತರ ಅದೇ ದಿನ ಸಂಜೆ ಮಾಧ್ಯಮಗಳಿಗೆ ತೆರಿಗೆ ವಿಚಾರವಾಗಿ ಅಂಗಡಿ ಮಾಲೀಕ ರಾಘವೇಂದ್ರ ಶೆಟ್ಟಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರ್ತಾರೆ, ಬೈಟ್ ನ ನೀಡಿರ್ತಾರೆ. ಏನು ಮಾಧ್ಯಮಗಳಲ್ಲಿ ಅಂಗಡಿ ಮಾಲೀಕನನ್ನ ನೋಡಿದಂತಹ ವಿಜಯನಗರ ಅಧಿಕಾರಿ ತನ್ನ ಲಂಚದ ವಿಚಾರವೂ ಕೂಡ ಎಲ್ಲಾದ್ರೂ ಬಯಲಿಗೆ ಬರ್ಬೋದು ಅಥವಾ ಬಾಯಿ ಬಿಡ್ಬೋದು ಅಂಗಡಿ ಮಾಲೀಕ ಅನ್ನುವಂತಹ ಕಾರಣ ಭಯಕ್ಕೆ ನಂತರ ಅಂದ್ರೆ 9ನೇ ತಾರೀಕು ಹಣ ಪಡೆದಿರ್ತಾನೆ. ತದನಂತರ 11ನೇ ತಾರೀಕು ಅಂಗಡಿ ಮಾಲೀಕ ಇರೋದಿಲ್ಲ ಅಂಗಡಿಯಲ್ಲಿ. ಅಂತಹ ಸಂದರ್ಭದಲ್ಲಿ ಆತನ ಹೆಂಡತಿ ಇದ್ದಂತಹ ಸಂದರ್ಭದಲ್ಲಿ ಅಂಗಡಿಗೆ ಬಂದು ತನ್ನ ಕಿಶೆಯಲ್ಲಿದ್ದಂತಹ 10,000 ರೂಪಾಯಿಗಳ ಹಣವನ್ನ ಕ್ಯಾಶ್ ಅನ್ನ ಅಂಗಡಿಯಲ್ಲಿ ಎಸೆದು ಹೋಗುವಂತ ಕೆಲಸ ಮಾಡ್ತೇನೆ. ಅದು CCTV ಕೂಡ ರೆಕಾರ್ಡ್ ಆಗಿರುತ್ತೆ. ಅದು ಈಗ ಸದ್ಯ ಗ್ಯಾರಂಟಿ ನ್ಯೂಸ್ ಕೂಡ ಲಭ್ಯ ಆಗಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಶಮಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗೆ.